ಈಗ ಲಾಸ್ಟ್ ಶುಕ್ರವಾರಕ್ಕೆ 550 ಕಿಲೋಮೀಟರು ತೆರವು ಕಾರ್ಯಾಚರಣೆಯನ್ನ ನಾವು ಮಾಡಿದ್ದೇವೆ. 550 ಇದು ಶುಕ್ರವಾರದ ಹೇಳ್ತಾ ಇದ್ದೇನೆ. ಸೊ ಅದ್ರ ನಂತರದ್ದು ಲೇಟೆಸ್ಟ್ ಫಿಗರು ನಿಮ್ಗೆ ಕೊಡ್ತೇನೆ. ನಡೀತಾ ಇದೆ, ಇಲ್ಲ ಅಂತೇನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ದಿನಕ್ಕೆ 70 ಕಿಲೋಮೀಟರ್ ಮಾಡ್ತಾ ಇದ್ವಿ, ಈಗ ಸರಾಸರಿ 50 ಕಿಲೋಮೀಟರ್ ಅಷ್ಟು ಈಗಲೂ ಆಗ್ತಾ ಇದೆ ಸರಾಸರಿ. ಇಲ್ಲ, ಮಾಡೋಣ. ನಾಳೆ ಎಲ್ಲ ಕಮಿಷನರ್ಸ್ ಜೊತೆಗೆ ಮೀಟಿಂಗ್ ಇಟ್ಕೊಂಡಿದ್ದೇನೆ, ಮಾಡೋಣ. ಅಂಡ್ ಅದರಲ್ಲಿ ನಾನು ಪದೇ ಪದೇ ತಮಗೆ ಹೇಳುವಂತಹದ್ದು, 2,000 ಜನ ಬೀದಿ ಬದಿ ವ್ಯಾಪಾರಸ್ಥರು ಅಫೆಕ್ಟ್ ಆಗಿದ್ದಾರೆ. ಆದರೆ 10,000 ಬೇರೆಯವ್ರಿಗೆ ಶೀಟ್ಗಳನ್ನ ಕಿತ್ತಾಕಿದ್ದಾರೆ, ಅಂಗಡಿಗಳು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದು ತೆಗೆದಾಕಿದ್ದಾರೆ, ಆಮೇಲೆ ಫುಟ್ಪಾತ್ ಮೇಲೆ ಮೆಟ್ಲುಗಳು ಇಟ್ಕೊಂಡಿದ್ದು ತೆಗೆದಿರೋದು, ಅವೆಲ್ಲ 10,000 ಇದೆ. ಯಾಕಂದ್ರೆ ನೀವು ಪದೇ ಪದೇ ಪ್ರಶ್ನೆ ಕೇಳ್ತೀರಾ, ನೀವು ಬರೀ ಕೆಲವು ಅವರು ಕಷ್ಟಪಟ್ಟು ಜೀವನ ಮಾಡೋರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಅದು 2,000 ಇದ್ರೆ 10,000 ಇವೆಲ್ಲ ಯಾರು ಮಾಡಿದ್ದು? ಆ ಸೈಟ್ ಓನರ್ಸ್ ಮಾಡಿಕೊಂಡಿದ್ದು. ಮುಂದಕ್ಕೆ ಎಕ್ಸ್ಟೆನ್ಷನ್ ಹಾಕೋದು, ಶೀಟ್ ಹಾಕೋದು, ಮೆಟ್ಲಿಡೋದು, ರ್ಯಾಂಪ್ ಮಾಡೋದು, ಈ ತರ ಇದ್ದಂತ. ಆಮೇಲೆ ಸುಮಾರು 3,000 ಜನ ಫುಟ್ಪಾತ್ ಮೇಲೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ತಗಲಾಕಿದ್ದು, ಅಂಥವು ಕಿತ್ತಾಕಿರೋದು, ಅವೆಲ್ಲ ಸೇರಿದ್ರೆ 10,000 ಇದೆ. ನಿಮ್ಮ ಮಾಹಿತಿಗೆ ಜಸ್ಟ್ ಹೇಳ್ತಾ ಇದ್ದೇನೆ. ಸೊ ಹೈಲೈಟ್ ಆಗಿರೋದು ಅವರು ಅಂತಿದ್ರು ಕೂಡ ಆ ರೀತಿ ಏನಿಲ್ಲ. ಎಲ್ಲಾರ್ಗೂ ಕೂಡ ನಾವು ಕಾರ್ಯಾಚರಣೆ ನಡೀತಾ ಇದೆ. ಆಲ್ಟರ್ನೇಟ್ ರೋಡ್ಗೆ ಹೋಗಿ, ನಾನು ನಾಳೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀನಿ. ಪ್ರಾವಿಷನಲ್ ಟೌನ್ ಸರಿ, ಈಗ ನಾನು ನಿಮ್ಗೆ 550 ಕಿಲೋಮೀಟರ್ ನಾನು ಕಾಳಜಿ ಮಾಡಿರೋದು. 18,000 ಕಿಲೋಮೀಟರ್ ಇದೆ. 18,000 ಕಿಲೋಮೀಟರ್ ಇದೆ ಆಲ್ಟರ್ನೇಟ್ ರೋಡಲ್ಲಿ. ಈಗ ನನ್ನ ಕ್ಷೇತ್ರದಲ್ಲೂ ನಾನು ಹೇಳಿದ್ದೀನಿ, ನಮ್ಮ ಲೀಡರ್ಸ್ಗೂ ಹೇಳಿದ್ದೇನೆ, ಅಲ್ಲಿ ರೆಸಿಡೆಂಟ್ಸ್ ಅಸೋಸಿಯೇಷನ್ಗೆ ಹೇಳಿದ್ದೇನೆ, ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮೈನ್ ರೋಡು ಅಲ್ಲಿ ಈಗ ನಾವು ಇರೋ ಏರಿಯಾದಲ್ಲಿ ಒಂದು 5 ಮೇನ್ ರೋಡ್ ಇದೆ. 5 ಮೇನ್ ರೋಡ್ ಬಿಟ್ಟು ಇನ್ನ ಒಂದು 100 ರೋಡ್ ಇದೆ. ಅಲ್ಲಿ ಎಲ್ಲಾದ್ರೂ ಅವ್ರಿಗೆ ಒಂದೊಂದ್ ಕಡೆ ಅವಕಾಶ ಮಾಡಿಕೊಡಿ ಅಂತ. ನೀವು ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇದೆ ಇಲ್ಲ, ನೀವು ಹೇಳಲಿಲ್ಲ, ನಾನು ಆತರ ಹೇಳಲಿಲ್ಲ. ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಏನ್ ಹೇಳಲಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನಿನ್ನು 5% ರೋಡ್ ಲೆಂಗ್ತ್ ಮಾತ್ರ ನಾನು ಟಾರ್ಗೆಟ್ ಮಾಡಿರೋದು. ಟೋಟಲ್ ರೋಡ್ ಲೆಂಗ್ತ್ ಅಲ್ಲಿ ಇಲ್ಲಿವರೆಗೂ 5% ರೀಚ್ ಆಗಿಲ್ಲ. ನಾನು ಇನ್ನ 2.5-3% ಅಲ್ಲಿ ಇದ್ದೇನೆ. ಕರೆಕ್ಟಾ? 18,000 ಕಿಲೋಮೀಟರ್ ಅಲ್ಲಿ 550 ಕಿಲೋಮೀಟರ್ ಎಷ್ಟಾಯ್ತು? 3% ಆಯ್ತು. ಕರೆಕ್ಟ್. ಸೊ 595 ಕಿಲೋಮೀಟರ್ ನಾವು ಶನಿವಾರದವರೆಗೆ ಮಾಡಿರೋದು. 595 ಕಿಲೋಮೀಟರ್, ರೈಟ್. ಇದರಲ್ಲಿ ಶಾಪ್ಸು 2,098, ಶೀಟ್ಗಳು ಕ್ಯಾನಪಿ ಹಾಕೊಂಡು ಬಂದಿದ್ದು 3,202, ಆಮೇಲೆ ಸ್ಟೆಪ್ಸು ರ್ಯಾಂಪ್ಸ್ ಇಟ್ಕೊಂಡು ಬಂದಿದ್ದು 2,834, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕಿದ್ದವರು 4,653. ಹಾಕ್ತೀನಿ. ಸೊ ಈ ತರ ಏನು ಫುಲ್ ಕಾರ್ಡ್ಸ್ ಅಲ್ಲಿ ಇದ್ದಿದ್ದು 2,600 ಆದ್ರೆ ಇವೆಲ್ಲ ಸೇರಿಸಿದ್ರೆ ನಿಮ್ಗೆ 10,000ದಷ್ಟು 11,000ದಷ್ಟು ಬೇರೆ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದನ್ನ ತೆರವು ಮಾಡಿದ್ದೇವೆ. ಅವ್ರನ್ನೂ ಕೂಡ ಮಾಡ್ತಾ ಇದ್ದೇವೆ. ಸೊ ಈಗ ಫೈನ್ ಮಾಡೋಣಮ್ಮ. ಈಗ ಇದು ಒಂದ್ ನಿಮಿಷ ಜಂಪ್ ಮಾಡಬೇಡಿ, ಬರ್ತೀನಿ. ಆಯ್ತು, ನಿಮ್ಮ ಪ್ರಶ್ನೆಗೂ ಹೇಳ್ತೇನೆ. ಇದು ಒಂದ್ ರೀತಿ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆಗ್ಬೇಕು, ಬಿಹೇವಿಯರಲ್ ಚೇಂಜ್. ಸೊ ನಾವು ಸ್ವಲ್ಪ ಸಾಫ್ಟ್ ಆಗಿ ಹೋಗ್ಬೇಕು. ಅಲ್ಲಿವರೆಗೆ ಒಂದೇ ಸತಿ ನಾವು ಎಲ್ಲಾ ಕಾನೂನಿನ ಅಸ್ತ್ರ ಈಗ ಎಲ್ಲ ಬಿಟ್ಟು ಒಂದೇ ಸತಿ ನಾವು ಅವ್ರಿಗೆ ಏನ್ ಹೇಳ್ತಾರೆ, ಏನು ಅಸ್ತ್ರ, ಏನೋ ಎಲ್ಲ ಅಸ್ತ್ರಗಳು ಒಂದೇ ಸತಿ ಪ್ರಯೋಗ ಮಾಡಿಬಿಟ್ರೆ, ಈಗ ಹಿಂದಿನಿಂದ ನಾವುಗಳೇ ತಪ್ಪು ಮಾಡ್ಕೊಂಡು ಬಂದು ಈಗ ಎಲ್ಲ ಒಂದೇ ಸತಿಗೆ ಎಲ್ಲ ಅಸ್ತ್ರಗಳನ್ನು ನಾವು ಪ್ರಯೋಗ ಮಾಡೋದು ಒಂದು ಮಾನವೀಯದ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಹೋಗ್ತೇವೆ. ಈಗ 7 ದಿನ ಹೇಳ್ತೇನೆ, ಅವರು ಆಮೇಲೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಪೆನಲ್ಟಿಯನ್ನ ನಾಳೆ ಇಂಪೋಸ್ ಮಾಡೋದನ್ನು ಕೂಡ ಶುರು ಮಾಡ್ತೇನೆ. ಎಸ್ಪೆಷಲಿ ರಿಪೀಟ್ ಮಾಡಕ್ಕೆ ಬಂದವಂಥವ್ರಿಗೆ ಪೆನಲ್ಟಿ ಹಾಕ್ತೀವಿ. ಬಟ್ ಒಂದೇ ಸತಿ ಎಲ್ಲ ಮಾಡಿಬಿಟ್ರೆ, ಈಗ ನಾನೇ ಇಷ್ಟು ವರ್ಷ ಅವ್ರಿಗೆಲ್ಲ ಹಿಂಗೆ ಇರೋಕ್ಕೆ ಬಿಟ್ಬಿಟ್ಟು ಏಕದಮ್ ನೀವು ಎಲ್ಲ ಒಂದು ಓವರ್ ನೈಟ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಚೇಂಜ್ ಆಗಕ್ಕೆ ಜನಕ್ಕೂ ನಾನು ಟೈಮ್ ಕೊಡಬೇಕಲ್ಲ, ಮಾನವೀಯ ದೃಷ್ಟಿಯಿಂದ. ಸರ್, ಈಗ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ಈಗ ಫುಟ್ಪಾತ್ ಎಲ್ಲ ಒತ್ತುವರಿ ಮಾಡ್ತಾರೆ. ಜಯನಗರದ ಸುತ್ತಮುತ್ತ ಅವರೇ
ನಾನು ಮೊನ್ನೆನೂ ಈಗ ಹೋದ ಶುಕ್ರವಾರನೂ ಇದೇ ಪ್ರಶ್ನೆಗೆ ನಿಮ್ಗೆ ಉತ್ತರ ಹೇಳಿದೆ, ಅವತ್ತು ನೀವಿದ್ರೋ ಇಲ್ವೋ, ಮತ್ತೆ ರಿಪೀಟ್ ಮಾಡ್ತೀನಿ, ಪರವಾಗಿಲ್ಲ. ಏನು ಅಂದ್ರೆ ಹೇಳ್ತೇನೆ, ಈಗ ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ ವೆಹಿಕಲ್ಸು ಏನಾಗಿದೆ, ಅವೆಲ್ಲವೂ ಕೂಡ ಒಂದಲ್ಲ ಒಂದು ಕೋರ್ಟ್ ಕೇಸಲ್ಲಿ ಸಿಕ್ಕಿರುವಂಥ ವೆಹಿಕಲ್ಸ್. ಅದರಲ್ಲಿ 80%, ನಾನು ಪೊಲೀಸರ ಹತ್ರನೂ ಮಾತಾಡಿದ್ದೇನೆ ಈ ವಿಷಯ. ನೀವೆಲ್ಲ ಹೇಳಿದ ಮೇಲೆ ನಾನು ಹಿಂದೆನೇ, ಒಂದು ವಾರದಿಂದನೇ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೇನೆ. 80% ವೆಹಿಕಲ್ಸು ಸೀರಿಯಸ್ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿದ್ದಾವೆ, ಸೀರಿಯಸ್ ಕ್ರೈಮ್ಸ್. ಇನ್ನು 20% ವೆಹಿಕಲ್ಸು ಟ್ರಾಫಿಕ್ ಮೈನರ್ ಆಕ್ಸಿಡೆಂಟ್ಸಲ್ಲಿ ಇನ್ವಾಲ್ವ್ ಆಗಿರುವಂಥವು ಅಥವಾ ಮೈನರ್ ಇಶ್ಯೂಸಲ್ಲಿ ಸೀಸ್ ಆಗಿರುವಂಥವು. ಆ ಗಾಡಿಗಳು ಎಲ್ಲ ಕೋರ್ಟ್ನ ಅಂತಿಮ ತೀರ್ಮಾನ ಬರದೆ ಅವುಗಳನ್ನು ಅಲ್ಲಿಂದ ವಿಲೆ ಮಾಡೋಕ್ಕಾಗೋದಿಲ್ಲ. ಪೊಲೀಸವ್ರಿಗೂ ಕೂಡ ಅವ್ರ ಕಾನೂನು, ಪೊಲೀಸ್ ಆ್ಯಕ್ಟ್ ಪ್ರಕಾರವಾಗಿ ಏನು IPC ಅದು ಇದು ಇದೆ, ಸೀರಿಯಸ್ಸು, ಅದು ಕೋರ್ಟ್ ಆರ್ಡರ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ. ಹಿಂದೆ ಎಲ್ಲ ಕೋರ್ಟ್ಗೆ ಸರ್ಕಾರದಿಂದ ಮನವಿ ಸಲ್ಲಿಸಿ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ವಿಲೆ ಮಾಡಿ ಅಂತ ಹೇಳಿದಾಗ ಕೋರ್ಟ್ನವರು ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಅದಕ್ಕೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮಾತಾಡಿದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿದ್ದೇನೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಬ್ಯಾಂಗ್ಳೂರಲ್ಲಿ ಒಂದು 4 ಕಡೆ 4 ಜಾಗ ಕೊಡಿ, ಒಂದೊಂದು DCP, ಟ್ರಾಫಿಕ್ DCP ಪ್ರಕಾರವಾಗಿ ಒಂದೊಂದು ರೆವಿನ್ಯೂ ಲ್ಯಾಂಡ್ ಕೊಟ್ಟರೆ ಇಲ್ಲಿರೋ ಗಾಡಿಗಳನ್ನು ಅಲ್ಲಿಗೆ ಖಾಲಿ ಜಾಗಕ್ಕೆ ಗೌರ್ಮೆಂಟ್ ಲ್ಯಾಂಡ್ಗೆ ಶಿಫ್ಟ್ ಮಾಡಿ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಇಲ್ಲಿಂದ ನಾವು ತೆರವು ಮಾಡಿಸ್ತೇವೆ, ಜಾಗ ಕೊಡಿ ಅಂತ ನಾನು ಬೆಂಗಳೂರು ರೀಜನಲ್ ಕಮಿಷನರ್ಗೂ ಕೂಡ ಆಲ್ರೆಡಿ ಮಾತಾಡಾಗಿದೆ. ರೀಜನಲ್ ಕಮಿಷನರು ಒಂದಷ್ಟು ಜಾಗ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ನಾನು ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ಗೂ ಹೇಳಿದ್ದೇನೆ. ಅವರು ತಾವು ದಯವಿಟ್ಟು ಜಾಗ ಕೊಡಿಸ್ಕೊಡಿ ಸರ್, ವಿ ವಿಲ್ ಶಿಫ್ಟ್. ಇಲ್ಲಿರೋ ಗಾಡಿಗಳನ್ನ ಏನು ಪೊಲೀಸ್ ಸ್ಟೇಷನ್ ಹತ್ರ ತುಂಬಾ ವರ್ಷಗಳಿಂದ ಎಲ್ಲ ಅರ್ಕುಲು ಮುರ್ಕುಲು ಗಾಡಿಗಳು ಬಿದ್ದಿದ್ದಾವೆ, ಜಾಗ ಕೊಟ್ರೆ ನಾನು ಆಲ್ಟರ್ನೇಟ್ ಲೊಕೇಶನ್ ಅಲ್ಲಿ ಅವುಗಳನ್ನ ಸ್ಟೋರ್ ಮಾಡ್ಕೊಳ್ತೇನೆ ಸರ್ ಅಂತ ಹೇಳಿದ್ದಾರೆ. ಅದನ್ನು ವರ್ಕ್ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೇವೆ. ಈಗ ಮಾಡ್ತೇವೆ. ನಾನು ಲಾಸ್ಟ್ ಟೈಮು ತಾವು ಈ ಪ್ರಶ್ನೆ ನಿಮ್ಮವ್ರು ಕೇಳಿದಾಗ ಹೇಳಿದ್ದೇನೆ, 1 by 1 ಅಟ್ ಎ ಟೈಮ್ ನಾನು ಎಲ್ಲ ಮಾಡಕ್ ಹೋದ್ರೆ ನನ್ನ ಸಿಸ್ಟಮ್ ಕೆಪಾಸಿಟಿ ಅಷ್ಟು ಇಲ್ಲ. ಅಥವಾ ಸುಮ್ಮನೆ ನಾನು ಘೋಷಣೆ ಮಾಡಿಬಿಟ್ಟು ಎಲ್ಲ ಬರೀ ಘೋಷಣೆ ಪೇಪರಲ್ಲಿ ಇದ್ದೋಗುತ್ತೆ. ಏನಾದರೂ ಒಂದು ತಗೊಂಡ್ರೆ, ಈಗ ನನಗೂ ನಿಮ್ಮಷ್ಟೇ ಅವಸರ ಇದೆ, ಆದರೆ ಪ್ರಾಕ್ಟಿಕಲಿ ಏನಾಗುತ್ತೆ ನಮ್ಮ ಸಿಸ್ಟಮ್ ಅದು ನೋಡಿಕೊಂಡು ನಾನು ಅಧಿಕಾರಿಗಳು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ನೋಡ್ಕೊಂಡು ನಾನು ಪ್ಲಾನ್ ಮಾಡಬೇಕು. 1 by 1 ಮಾಡ್ತಾ ಇದ್ದೇನೆ. ಈಗ ಒಂದು ಕಡೆ ನಾವು ಫುಟ್ಪಾತ್ ಶುರು ಮಾಡಿದ್ವಿ, ಈಗ ಅನಾಥ ವಾಹನಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದಾದ ತಕ್ಷಣ ಆಗಸ್ಟ್ 1 ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಎಲ್ಲ ತ್ಯಾಜ್ಯ ಅಂದರೆ ಡೆಬ್ರಿಸು, ಕನ್ಸ್ಟ್ರಕ್ಷನ್ ವೇಸ್ಟು, ಲೋಡ್ ಗಟ್ಟಲೆ ಮಣ್ಣು, ಅದ್ರ ಮೇಲೆ ಬೆಳ್ಕೊಂಡಿರೋ ಗಿಡಗಳು, ಕಳೆ ಅದು ಏನು ಒಳ್ಳೆ ಹೈಟ್ಗೆ ಕಳೆ ಬೆಳ್ಕೊಂಡಿದೆ. ಇವೆಲ್ಲ ನೀವು ಇನ್ನರ್ ಏರಿಯಾದಲ್ಲಿ ಇರೋರ್ಗೆ ಗೊತ್ತಿಲ್ಲ, ಔಟರ್ ಏರಿಯಾದಲ್ಲಿ ಇದರಿಂದ ಎಷ್ಟು ಅನಾರೋಗ್ಯ ಆಗ್ತಾ ಇದೆ, ಆಮೇಲೆ ನೋಡೋದಕ್ಕೆ ಅಸಹ್ಯವಾಗಿದೆ. ಆ್ಯಂಡ್ ಸ್ವಲ್ಪ ಅಲ್ಲಿ ನೋಡೋದಕ್ಕೆ ಹಾಳಾದ ತಕ್ಷಣ ಜನ ತಂದು ಅಲ್ಲೇ ಕಸ ಸುರಿತಾರೆ. ಅದರಿಂದ ನಾಯಿಗಳು, ಇಲಿಗಳು, ಆಮೇಲೆ ಹಾವುಗಳು, ಸೊಳ್ಳೆ, ಇವೆಲ್ಲದಕ್ಕೂ ಕೂಡ ಇದೇ ಒಂಥರ ತಾಣ ಆಗುತ್ತೆ. ಆ ಕ್ಯಾಂಪೇನನ್ನು ಆಗಸ್ಟ್ 1 ನಾವು ಶುರು ಮಾಡ್ತಾ ಇದ್ದೇವೆ. ಪ್ರೈವೇಟ್ ಸೈಟ್ಗಳಲ್ಲೂ ಕೂಡ ನಾನು ನಿಮ್ಮ ಮುಖಾಂತರ ಆಲ್ರೆಡಿ ಮನವಿ ಮಾಡಿದ್ದೇನೆ ಜನಗಳಿಗೆ, ಆಗಸ್ಟ್ 15ಕ್ಕೆ ಮೊದಲು ನಿಮ್ಮದು ಖಾಲಿ ಸೈಟ್ ಇದ್ದು ನಿಮ್ಮ ಖಾಲಿ ಸೈಟಲ್ಲಿ ತ್ಯಾಜ್ಯ ಮತ್ತು ಕಳೆ ಬೆಳ್ಕೊಂಡಿದ್ರೆ ನೀವು ಆಗಸ್ಟ್ 15 ಒಳಗಡೆ ನಿಮ್ಮ ಖಾಲಿ ನಿವೇಶನವನ್ನು ನೀವೇ ಸ್ವಚ್ಛ ಮಾಡ್ಕೊಳ್ಳಿ ನಿಮ್ಮ ಖರ್ಚಿನಲ್ಲಿ. ಆಗಸ್ಟ್ 15ವರೆಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ಪಬ್ಲಿಕ್ ಜಾಗಗಳನ್ನು ನಾವು ಕ್ಲೀನ್ ಮಾಡ್ತೇವೆ, ರೋಡ್ ಸೈಡಲ್ಲಿ ನಾವು ಕ್ಲೀನ್ ಮಾಡ್ತೇವೆ. ರೈಲ್ವೆ ಜಾಗ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಕೋಆಪ್ರೇಟ್ ಮಾಡ್ತಾರೆ. ಸೊ ರೈಲ್ವೆ ಪ್ರಾಪರ್ಟಿ ನಮ್ಮದು, ರೋಡ್ ಪ್ರಾಪರ್ಟಿ, ನಾವು ಈ ಡೆಬ್ರೀಸ್ ರಿಮೂವಲ್ಲು, ವೇಸ್ಟ್ ರಿಮೂವಲ್ಲು, ನಾವು ಕಳೆ ರಿಮೂವಲ್ಲು ನಾವು ಮಾಡ್ತೇವೆ. ಪ್ರೈವೇಟ್ ಜಾಗ ನಿಮ್ಮ ಸ್ವಂತ ಜಾಗ ಆದರೆ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಆಗಸ್ಟ್ 15ರವರೆಗೂ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ. ಇಲ್ಲ ಅವ್ರು ಅಷ್ಟರೊಳಗೆ ಮಾಡಲಿಲ್ಲ ಅಂದರೆ ನಾವೇ ನಮ್ಮ ಖರ್ಚಲ್ಲಿ ಮಾಡಿ ಆ ಖರ್ಚನ್ನು ಪೆನಾಲ್ಟಿ ಸಮೇತ ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸ್ಗೆ ಬಾಕಿಗೆ ಸೇರಿಸ್ಬೇಕಾಗತ್ತೆ. ಆ ರೀತಿ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತ ನಾನು ಆಗಸ್ಟ್ 15ರವರೆಗೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಟೈಮ್ ಕೊಡ್ತಾ ಇದ್ದೇನೆ. ಇದಾದಮೇಲೆ
ಸೈಮಲ್ಟೇನಿಯಸ್ ಆಗಿ ನೀವು ಕೇಳಿದ್ದು ರಾಜ್ ಕಾಲುವೆದು, ಅದನ್ನೇನು ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಈಗ ರಾಜ್ ಕಾಲುವೆಗಳದ್ದು ಸಪ್ರೇಟ್ ಒಂದು ಬೆಂಗಳೂರಲ್ಲಿ 860 ಕಿಲೋಮೀಟ್ರು ಪ್ರಾಥಮಿಕ ಮತ್ತು 2ನೇ ಹಂತದ ರಾಜ್ ಕಾಲುವೆಗಳು ಇದಾವೆ. 860 ಕಿಲೋಮೀಟರ್. ಹಿಂದಿನಿಂದ ನಾವೊಂದು 600 ಕಿಲೋಮೀಟ್ರು ಈಗ ಆಲ್ರೆಡಿ ರಾಜ್ ಕಾಲುವೆಗಳು ಡೆವಲಪ್ಮೆಂಟ್ ಆಗೋಗಿದೆ. ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಿದ್ದಾಗ 5 ವರ್ಷದಲ್ಲಿ 400 ಕಿಲೋಮೀಟರ್ ಆಯಿತು ರೀಡೆವಲಪ್ಮೆಂಟ್. ಅದಾದ್ಮೇಲೆ ಬಿಜೆಪಿ ಗೌರ್ಮೆಂಟ್ ಬಂದಾಗ ಅವರ ಅಧಿಕಾರದಲ್ಲಿ ಒಂದು 150 ಕಿಲೋಮೀಟರ್ ಆಯಿತು. ಹಿಂದೆ ಅದಕ್ಕೆ ಮೊದಲು ಆಗಿದ್ದು ಎಲ್ಲ ಸೇರಿಸಿದ್ರೆ 600 ಕಿಲೋಮೀಟರ್ ಅಷ್ಟು ಈಗ ರಾಜ್ ಕಾಲುವೆ ಡೆವಲಪ್ಮೆಂಟ್ ಆಗಿದೆ. ಬ್ಯಾಲೆನ್ಸ್ ಇರುವಂತ 260 ಕಿಲೋಮೀಟರ್ ರಾಜ್ ಕಾಲುವೆಗೆ ಇದು ಪ್ರಾಥಮಿಕ 2ನೇ ಹಂತ ಪ್ರೈಮರಿ ಅಂಡ್ ಸೆಕೆಂಡ್ರಿ ಸ್ಟಾರ್ಮ್ ವಾಟರ್ ಡ್ರೈನ್ಸ್ 860 ಕಿಲೋಮೀಟರ್ ಅಲ್ಲಿ 260 ಕಿಲೋಮೀಟರ್ ಬಾಕಿ ಏನಿದೆ ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಇಂದ 2,000 ಕೋಟಿ ರೂಪಾಯಿ ಹಣ ತಗೊಂಡು ಒನ್ ಟೈಮ್ ಡೆವಲಪ್ಮೆಂಟ್ ಅಂತಾನ ಈಗ ಶುರು ಮಾಡ್ತಾ ಇದ್ದೇವೆ. ಸೊ ಬ್ಯಾಲೆನ್ಸ್ 260 ಕಿಲೋಮೀಟರ್ ಅನ್ನು ಈಗ ಡೆವಲಪ್ಮೆಂಟ್ ತಗೊಳ್ತಾ ಇದ್ದೇವೆ. ಇದರಲ್ಲಿ GBN ಅವರು ಪಾಲಿಕೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ವರ್ಲ್ಡ್ ಬ್ಯಾಂಕ್ ಅವರು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ, ಅವರು ಕೂಡ ನೋಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಇದೆ. ಸೊ ಆಟೋಮ್ಯಾಟಿಕ್ ಆಗಿ ಇನ್ನು 260 ಕಿಲೋಮೀಟರ್ ನಾವು ಈ ರೀಡೆವಲಪ್ಮೆಂಟ್ ಮಾಡೋವಾಗ ಒತ್ತುವರಿ ತೆರವನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡೇ ಮಾಡಬೇಕಾಗುತ್ತೆ. ನಮ್ಮ ಅಧಿಕಾರಿಗಳು ಯಾಮಾರಿದ್ರೆ ವರ್ಲ್ಡ್ ಬ್ಯಾಂಕ್ ಅವರು ನಮ್ಮ ಮೇಲೆ ನೋಡ್ತಾ ಇದ್ದಾರೆ, ಅವರು ಅಳತೆ ಎಷ್ಟಿದೆ ನಕಾಶೆಯಲ್ಲಿ ಅಂತ ನೋಡ್ತಾರೆ, ನಕಾಶೆ ಪ್ರಕಾರ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಾರೆ. ನಕಾಶೆ ಇರೋಷ್ಟಾಗಲಾನು ಮಾಡೋಕ್ಕಾಗಲ್ಲ, ಹೇಳ್ಬಿಡ್ತೀನಿ ನಿಮ್ಗೆ ಈಗಲೇ. ಯಾಕೆಂದ್ರೆ ಅಲ್ಲಿಂದ ಸಿಲ್ಟ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಒಂದು ಗಾಡಿ ಹೋಗಕ್ಕೆ ಬರಕ್ಕೆ ನಾವು ಎಕ್ಸ್ಟ್ರಾ ಜಾಗ ಬಿಟ್ಕೋಬೇಕು, ಒಂದು 10-12 ಅಡಿ ರೋಡು ಬಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಒಳಗಡೆ ಹೋಗಿ ನಾಳೆ ದಿನ ಸಿಲ್ಟ್ ಎತ್ಕೊಂಡು ಬರ್ಬೇಕಲ್ವಾ. ಸೊ ಅದನ್ನೆಲ್ಲ ಸೇರಿಸಿ ಒಟ್ಟು ರಿಕವರಿ ಆಗ್ತಾ ಇದೆಯಾ ಇಲ್ವಾ, ಪೂರ್ತಿ ಬಿಡ್ತಿಗೆ ನೀವು ತಗೊಂಡಿದ್ದೀರಾ ಇಲ್ವಾ ಅಂತ ವರ್ಲ್ಡ್ ಬ್ಯಾಂಕ್ ಅವರು ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಥರ್ಡ್ ಪಾರ್ಟಿ ಏಜೆನ್ಸಿಗಳು ಕೂಡ ಇದಾವೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಗುದ್ಲಿ ಪೂಜೆ ಮಾಡಿ 2,000 ರೂಪಾಯಿ 2,000 ಕೋಟಿ ರಾಜ್ ಕಾಲುವೆ ಅಭಿವೃದ್ಧಿಗೆ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಹೇಳ್ದಂಗೆ ರಾಜ್ ಕಾಲುವೆ ಏನಾದರೂ ಒತ್ತುವರಿಗಳಿದ್ರೆ ಅದನ್ನು ಕೂಡ ನಾವು ತಗೊಳ್ತೇವೆ. ತೆರವು ಇದೆ, ಪ್ರತಿಯೊಂದಕ್ಕೂ ಒಂದೊಂದಿದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೇವೆ. ನಾವು ಮಾಡ್ತಾ ಇಲ್ಲ ಎನ್ಕ್ರೋಚ್ಮೆಂಟ್, ತೆರವು ಮಾಡ್ತಾ ಇದ್ದೇವೆ, ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದೆ. ಹೆಂಗಿದೆ ಅಂತಂದ್ರೆ ಫ್ಲೆಕ್ಸ್ಗಳು ಅಡ್ಡ ಇದಾವೆ, ಟ್ರಾನ್ಸ್ಫಾರ್ಮರ್ಗಳು ಅಡ್ಡ ಇದಾವೆ. ಏನೇ ಮಾಡಿದ್ರು ವಿಜಯನಗರ, ಗೋವಿಂದರಾಜನಗರ ಈ ಭಾಗದಲ್ಲಿ ಫ್ಲೆಕ್ಸ್ ಬ್ಯಾನರ್ ಗೆ ನೀವು ಕಡಿವಾಣ ಹಾಕಬೇಕಾಗ್ತದೆ. ಅಂತರ ರಿಪಬ್ಲಿಕ್ ಆಗಿ ಮುಂದುವರಿತಾನೆ ಇದೆ, ಅಧಿಕಾರಿಗಳು ತಲೆ ಹಾಕಲ್ಲ, ನೀವು ಬಂದಾಗ ತಲೆ ಹಾಕ್ತಾ ಇಲ್ಲ. ಯಾಕೆ ಅಂತದ್ದು ಸರ್, ಈಗ ನಾನು ಅದೇ ಉತ್ತರ ನಿಮ್ಗೂ ಹೇಳ್ತೇನೆ, 1 by 1 ನೋಡಿ ಸರ್. ಈಗ ನೀವು ಸರ್ ನೀವು ಹೇಳಿದ್ ನನ್ಗೆ ಅರ್ಥ ಆಗ್ತಾ ಇದೆ, ಹೇಳಿದ ಅರ್ಥ ಆಗ್ತಾ ಇದೆ. 1 by 1 ಮಾಡ್ಕೊಂಡು ಹೋಗ್ಬೇಕು ಸರ್. ಸರ್ ಇಲ್ಲಿ ನೀವು ಮಾತಾಡಕ್ಕೆ ಬಿಡೋದಿಲ್ಲ ಅಂದ್ರೆ ಹೇಗೆ? ನೀವು ಮಾತಾಡಕ್ಕೆ ಬಿಡೋದಿಲ್ಲ ಅಂದ್ರೆ ಹೇಗೆ? ಮಾತಾಡಕ್ ಬಿಡ್ತೀರಾ? ದಯವಿಟ್ಟು ಮಾತಾಡಕ್ ಬಿಡ್ತೀರಾ? ಮಾತಾಡಕ್ ಬಿಡ್ತೀರಾ ಇಲ್ವಾ? ಆಯ್ತು, ನೀವು ಮಾತಾಡಿ ಸರ್, ಮಾತಾಡಿ. ಆಯ್ತು, ನೀವು ಮಾತಾಡಿ, ನಂದೇನ್ ಆಯ್ತು, ನೀವು ಹೇಳಿದ್ದೆ ಸರಿ. ನೀವು ಯು ವಾಂಟ್ ಟು ಮೇಕ್ ಯುವರ್ ಪಾಯಿಂಟ್, ಓಕೆ ಫೈನ್. ಇಲ್ಲ, ನಾನು ಆ ತರ ನೀವು ಹೇಳಿದ ಉತ್ತರ ಕೊಡಕ್ ಬಿಡೋದಿಲ್ಲ ಅಂದ್ರೆ ಐ ಹ್ಯಾವ್ ಸ್ವಲ್ಪ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಇಲ್ಲ ನಾನು ಹೇಳೋದಿಲ್ಲ. ಮತ್ತೆ ನೀವು ಮಾತಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಎ ವೇ ಟು ಕಂಡಕ್ಟ್. ನಾನು ಇಲ್ಲಿ ಯಾವ್ದಾದ್ರು ನಿಮ್ ಪ್ರಶ್ನೆ ಕೇಳಿ ನೋಡಿ 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 ಸರ್, ಪ್ಲೀಸ್ ನೀವು ಕೇಳೋದು ರೀತಿ ಇಲ್ಲ 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 ಇಲ್ಲ. ಈಗ ಎನಿವೆ, ಈಗ ಮಾತಾಡೋಣ ಕಸದ ಬಗ್ಗೆ. ಸದ್ಯದಲ್ಲಿ ಮೇಜರ್ ಆಗಿ ಅದನ್ನು ಕೂಡ ಹೊಸ ಸಿಸ್ಟಮ್ ಅನ್ನ ನಾವು ಜಾರಿಗೆ ತರ್ತೇವೆ. ಕಸದ್ದು ಆಕ್ಚುಲಿ ದೊಡ್ಡ ಸಮಸ್ಯೆ ಇದೆ. ಆ ಟೈಮ್ ಬಂದಾಗ ಈ ಇಶ್ಯೂನು ಕೂಡ ನಾವು ಅಡ್ರೆಸ್ ಮಾಡ್ತೇವೆ. ರಾತ್ರಿ ಹೊತ್ತು ಕಲೆಕ್ಟ್ ಮಾಡಕ್ ಆಗೋದಿಲ್ಲ ಎಲ್ಲ ಕಡೆ, ಅಂದ್ರೆ ಡಬಲ್ ಟೈಮ್ ಕಲೆಕ್ಷನ್ ಸಾಧ್ಯ ಇಲ್ಲ. ಎನಿವೆ, ಕಸದ್ದು ನಾವು ಇದೇ ತರ ಕಸದ್ದನ್ನು ಕೂಡ ಹೊಸ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟೇಷನ್ಗೆ ಮೇಜರ್ ಆಗಿ ತಗೊಳ್ತೀವಿ. ಆ ಟೈಮಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೇವೆ.